ಆಯಿತು ಡಯಾಬಿಟಿಕ್ ಇದೆ ಅಂತ. ಸೊ ಅದ್ರಲ್ಲಿ ನೋಡಿದ್ರೆ ಊಟಕ್ಕೆ ಮುಂಚೆ ಒಂದು 200 ಇತ್ತು, ಊಟ ಆದಮೇಲೆ 300 ಇತ್ತು. ಸೊ ಲಾಸ್ಟ್ ಇಯರ್ ನನಗೆ ಬಂದ್ಬಿಟ್ಟು ಹಾಸ್ಪಿಟಲ್ಗೆ ಹೋಗಿರ್ಬೇಕಾದ್ರೆ ಟೆಸ್ಟ್ ಮಾಡಿದ್ರು. ಟೆಸ್ಟ್ ಮಾಡುವಾಗ ನಂಗೆ ಗೊತ್ತಾಯಿತು ಡಯಾಬಿಟಿಕ್ ಇದೆ ಅಂತ. ಸೊ ಅದ್ರಲ್ಲಿ ನೋಡಿದ್ರೆ ಊಟಕ್ಕೆ ಮುಂಚೆ ಒಂದು 200 ಇತ್ತು, ಊಟ ಆದಮೇಲೆ 300 ಇತ್ತು. ಸೊ ಕೆಲವೊಂದು ಹಾಸ್ಪಿಟಲ್ಗೂ ಹೋಗಿ ನೋಡಿದ್ವಿ, ಟ್ರೀಟ್ಮೆಂಟ್ ತೊಗೊಂಡ್ವಿ, ಆದರೆ ಕಡಿಮೆ ಆಗ್ತಿರಲಿಲ್ಲ. ಸೊ ಲಾಸ್ಟ್ ವೀಕ್ ಈ ಒಂದು ಹೋಲಿಸ್ಟಿಕ್ ಸೆಂಟರ್ ಬಗ್ಗೆ ಗೊತ್ತಾಯಿತು. ಬಂದು ನಾನು ಟ್ರೀಟ್ಮೆಂಟ್ ತೊಗೊಂಡೆ. ಕೆಲವೊಂದು ಮುದ್ರೆ, ಕೆಲವೊಂದು ಎಕ್ಸಸೈಸ್ ಹೇಳ್ಕೊಟ್ರು. ಇವಾಗ ಅದು 170ಗೆ ಮತ್ತು 200ಗೆ ರೆಡ್ಯೂಸ್ ಆಗಿದೆ. ನನಗೆ ಇದು ಬೆನಿಫಿಟ್ ಆಗಿದೆ. ಆದರೆ ಸುಮಾರು ಜನಕ್ಕೆ ಏನಂದರೆ ಇದ್ರ ಬಗ್ಗೆ ಗೊತ್ತಿಲ್ಲ. ಸೊ ನಾನೇನು ರೆಕಮೆಂಡ್ ಮಾಡೋದಂದರೆ, ಇದನ್ನ ತಿಳ್ಕೊಂಡು ನೀವೆಲ್ಲ ಬಂದು ಇಲ್ಲಿ ನಮ್ಮ ಒಂದು ಕಲ್ಚರ್ನ ಫಾಲೋ ಮಾಡಿ ನಾವು ಡೆವಲಪ್ ಆಗಬೇಕು ಅನ್ನೋದನ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಸೊ ಲಾಸ್ಟ್ ಇಯರ್ ನನಗೆ ಬಂದ್ಬಿಟ್ಟು ಹಾಸ್ಪಿಟಲ್ಗೆ ಹೋಗಿರ್ಬೇಕಾದ್ರೆ ಟೆಸ್ಟ್ ಮಾಡಿದ್ರು. ಟೆಸ್ಟ್ ಮಾಡುವಾಗ ನಂಗೆ ಗೊತ್ತಾಯಿತು ಡಯಾಬಿಟಿಕ್ ಇದೆ ಅಂತ. ಸೊ ಅದ್ರಲ್ಲಿ ನೋಡಿದ್ರೆ ಊಟಕ್ಕೆ ಮುಂಚೆ ಒಂದು 200 ಇತ್ತು, ಊಟ ಆದಮೇಲೆ 300 ಇತ್ತು. ಸೊ ಕೆಲವೊಂದು ಹಾಸ್ಪಿಟಲ್ಗೂ ಹೋಗಿ ನೋಡಿದ್ವಿ, ಟ್ರೀಟ್ಮೆಂಟ್ ತೊಗೊಂಡ್ವಿ, ಆದರೆ ಕಡಿಮೆ ಆಗ್ತಿರಲಿಲ್ಲ. ಸೊ ಲಾಸ್ಟ್ ವೀಕ್ ಈ ಒಂದು ಹೋಲಿಸ್ಟಿಕ್ ಸೆಂಟರ್ ಬಗ್ಗೆ ಗೊತ್ತಾಯಿತು. ಬಂದು ನಾನು ಟ್ರೀಟ್ಮೆಂಟ್ ತೊಗೊಂಡೆ. ಕೆಲವೊಂದು ಮುದ್ರೆ, ಕೆಲವೊಂದು ಎಕ್ಸಸೈಸ್ ಹೇಳ್ಕೊಟ್ರು. ಇವಾಗ ಅದು 170ಗೆ ಮತ್ತು 200ಗೆ ರೆಡ್ಯೂಸ್ ಆಗಿದೆ. ನನಗೆ ಇದು ಬೆನಿಫಿಟ್ ಆಗಿದೆ. ಆದರೆ ಸುಮಾರು ಜನಕ್ಕೆ ಏನಂದರೆ ಇದ್ರ ಬಗ್ಗೆ ಗೊತ್ತಿಲ್ಲ. ಸೊ ನಾನೇನು ರೆಕಮೆಂಡ್ ಮಾಡೋದಂದರೆ, ಇದನ್ನ ತಿಳ್ಕೊಂಡು ನೀವೆಲ್ಲ ಬಂದು ಇಲ್ಲಿ ನಮ್ಮ ಒಂದು ಕಲ್ಚರ್ನ ಫಾಲೋ ಮಾಡಿ ನಾವು ಡೆವಲಪ್ ಆಗಬೇಕು ಅನ್ನೋದನ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ನನಗೆ ಬಿ ಪಿ, ಶುಗರ್ ಆಲ್ಮೋಸ್ಟ್ ಒಂದು 25 ಇಯರ್ಸಿಂದ ಇದೆ. ಬಿ ಪಿ ಈಗ 3 ಇಯರ್ಸಿಂದ. ನಾನು ಡಾಕ್ಟರ್ ಲತಾ ಶೇಖರ್ದು ಆಯುಷ್ ಟಿವಿಲಿ ನೋಡ್ಬಿಟ್ಟು ಟ್ರೀಟ್ಮೆಂಟ್ಗೆ ಅಂತ ಬಂದೆ. ಲಾಸ್ಟ್ 15 ಡೇಸ್ 15 ದಿವಸದಿಂದ ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ. ಒಂದು ಆಲ್ಮೋಸ್ಟ್ FBs ಯೂಶ್ವಲಿ ಯಾವಾಗ ಟೆಸ್ಟ್ ಮಾಡಿದ್ರೆ ಅಬೌಟ್ 200 ಇರ್ತಿತ್ತು ಡಾಕ್ಟ್ರು. ಸೊ ಈ 15 ಡೇಸ್ ನಾನು ಔಷಧಿ ತಗೊಂಡ್ಮೇಲೆ ಈಗ 110, 115 ವಿತಿನ್ 120 ಬರ್ತಾ ಇದೆ. ಸೊ ಐ ಆಮ್ ಹ್ಯಾಪಿ. ಟ್ರೀಟ್ಮೆಂಟ್ ಭಾಳ ಚೆನ್ನಾಗಿ ವರ್ಕ್ ಆಗ್ತದೆ. ನನ್ನ ಬಿ ಪಿ ಕೂಡ ಅಷ್ಟೇ ಜಾಸ್ತಿ ಇರ್ತಾಯಿತ್ತು, ಅದು ನಾರ್ಮಲ್ ಇದೆ, ಆಲ್ಮೋಸ್ಟ್ 139/87. ಸೊ ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ. ಯಾರಿಗೆ ಬಿ ಪಿ, ಶುಗರ್ ಅಥವಾ ಯಾವುದೇ ಕಾಯಿಲೆ ಇಲ್ಲಿ ಒಳ್ಳೆ ಗುಣಮಟ್ಟದ ಔಷಧಿ ಸಿಗ್ತಾಯಿದೆ. ಚೆನ್ನಾಗಿ ಆಗ್ತೀವಿ ನ್ಯಾಚುರಲ್ ಆಗಿ. ಸೊ ಜನಗಳಿಗೆ ನಾನು ಅದೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನ್ಯಾಚುರಲಿ ಲತಾ ಶೇಖರ್ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ, ಉಪಯೋಗಿಸ್ಕೊಳ್ಳಿ. ಥ್ಯಾಂಕ್ ಯು. ನನ್ನ ಹೆಸರು ವತ್ಸಲಾದೇವಿ, ಇಷ್ಟಮಡಿಯಿಂದ ಬಂದಿದ್ದೀನಿ. ಮುಂಚೆ ನನಗೆ ನಿದ್ದೆ ಬರ್ತಾ ಇರಲಿಲ್ಲ, ಬಿ ಪಿ, ಶುಗರು ಎಲ್ಲ ಜಾಸ್ತಿ ಇತ್ತು. ಇಂಗ್ಲೀಷ್ ಮೆಡಿಸಿನ್ಸ್ ತಗೊಳ್ತಾ ಇದ್ದೆ. ಆಮೇಲೆ ನನಗೆ ಒಬ್ಬರು ಹೇಳಿದರು, ಈ ಲತಾ ಶೇಖರ್ ಅಂತ ಒಬ್ಬರು ಇದ್ದಾರೆ, ಅವರ ಹತ್ರ ಹೋಗಿ ಕಡಿಮೆ ಆಗುತ್ತೆ ಅಂದರು. ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದು ಲತಾ ಶೇಖರ್ ಅವರ ಹತ್ರ ಮೆಡಿಸನ್ಸು ತಗೊಂಡಿದ್ವಿ. ಅದು ಚೆನ್ನಾಗಿ ವರ್ಕ್ ಆಯಿತು ನನಗೆ. ಇವಾಗ ಚೆನ್ನಾಗಿ ನಿದ್ದೆ ಬರ್ತಾ ಇದೆ, ಶುಗರು ಕಡಿಮೆ ಆಗಿದೆ, ಬಿ ಪಿನೂ ಕಡಿಮೆ ಆಗಿದೆ. ನನ್ನ ಹೆಸರು ಶಕುಂತಲಾ ಅಂತಂದು. ನನಗೆ ತುಂಬ ಥೈರಾಯ್ಡು, ಬಿ ಪಿ ಜಾಸ್ತಿ ಇತ್ತು, ಕಾಲೆಲ್ಲ ಬಾತ್ಬಿಟ್ಟಿತ್ತು. ಈ ಲತಾ ಶೇಖರ್ ಅವ್ರದ್ದು ಟಿ ವಿ ಒಳಗೆ ನಾನು ನೋಡಿಬಿಟ್ಟು ಬಂದೆ, ಹುಡ್ಕೊಂಡು ಬಂದೆ ನಾನು. ಆವಾಗ ಅವರು ಮಾತ್ರೆ, ಔಷಧಿ, ಆಯಿಲ್ ಎಲ್ಲ ಕೊಟ್ಟರು. ನಾನು ಇವಾಗ ಆರಾಮಾಗಿದ್ದೀನಿ. ನಾನು ಒಂದು 5-6 ಜನಕ್ಕೆ ಕರ್ಕೊಂಡು ಬಂದಿದ್ದೀನಿ. ಇವಾಗ ಅದು 170ಗೆ ಮತ್ತು 200ಗೆ ರೆಡ್ಯೂಸ್ ಆಗಿದೆ. ನನಗೆ ಇದು ಬೆನಿಫಿಟ್ ಆಗಿದೆ. ಆದರೆ